Namaste. Welcome back to OJS Educators Academy. You are learning English with Ganeshprasad. Today we are going to focus upon a reported speech. We use indirect speech or reported speech structures to give messages containing what someone said to others. They may be classified into assertive, interrogative, imperative and exclamatory. ಅಸರ್ಟಿವ್ ಸೆಂಟೆನ್ಸ್ ಅಂದರೆ ಫುಲ್ ಸ್ಟಾಪ್ ಇರುತ್ತೆ, ಕ್ಲೀನ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಅಲ್ಲಿ ಪ್ರಶ್ನೆ ಇರೋದಿಲ್ಲ, ಅಥವಾ ಇನ್ಸ್ಟ್ರಕ್ಷನ್ಸ್ ಇರೋದಿಲ್ಲ, ಅಥವಾ ಯಾವುದೇ ಇಮೋಷನ್ ಇರೋಲ್ಲ. ಅಸರ್ಟಿವ್ ಸೆಂಟೆನ್ಸ್ನಲ್ಲಿ ಐ ಆಮ್ ಎ ಸ್ಟೂಡೆಂಟ್, ಆ ಪಾಸಿಟಿವ್ ಸೆಂಟೆನ್ಸ್ ಇರುತ್ತೆ ಅಥವಾ ನೆಗೆಟಿವ್ ಇರುತ್ತೆ, ಲೈಕ್ ಐ ಆಮ್ ನಾಟ್ ಎ ಟೀಚರ್. ಇಂಟ್ರಾಗೇಟಿವ್ ಅಂದರೆ ಕ್ವೆಶ್ಚನ್ ಅಂತ, ಅಲ್ಲಿ ಎಸ್ ಆರ್ ನೋ ಥರದ ಪ್ರಶ್ನೆ ಇರುತ್ತೆ, ಆರ್ ಯು ಎ ಸ್ಟೂಡೆಂಟ್ ಅಂತ, ಅಥವಾ ಡಬ್ಲ್ಯೂ ಎಚ್ ಕ್ವೆಶ್ಚನ್ ಇರುತ್ತೆ, ವಿಚ್ ಕಾಲೇಜ್. ಇಂಪರೇಟಿವ್ ಸೆಂಟೆನ್ಸಲ್ಲಿ ಟೇಕ್ ಹೋಮ್ವರ್ಕ್ ಅಂದರೆ ಒಂದು ಇನ್ಸ್ಟ್ರಕ್ಷನ್ ಆಗಿರುತ್ತೆ, ಇಂಥ ಕೆಲಸ ಮಾಡು ಅಥವಾ ಮಾಡಬೇಡ ಅಂತ, ಅಥವಾ ರಿಕ್ವೆಸ್ಟ್ ಆಗಿರುತ್ತೆ, ಪ್ಲೀಸ್ ರೈಟ್ ಫಾಸ್ಟ್. ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ನಲ್ಲಿ ಒಂದು ಸಂತೋಷ ಅಥವಾ ದುಃಖದ ಒಂದು ಇಮೋಷನ್ ಇರುತ್ತೆ. ಒಟ್ಟು ರಿಪೋರ್ಟೆಡ್ ಸ್ಪೀಚಲ್ಲಿ ನಾವು 4 ಥರದ ಸೆಂಟೆನ್ಸ್ನ ನೋಡ್ತಾ ಇದ್ದೀವಿ. ಒಂದು ಅಸರ್ಟಿವ್, ಇಂಟರಾಗೇಟಿವ್, ಇಂಪರೇಟಿವ್ ಆ್ಯಂಡ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಸೊ ಈ 4 ಥರದ ಸೆಂಟೆನ್ಸ್ಗಳು ನಮ್ಮ ರಿಪೋರ್ಟೆಡ್ ಸ್ಪೀಚಲ್ಲಿರುತ್ತೆ. ಮುಂದೆ ಬರ್ತಕ್ಕಂಥ ವಿಡಿಯೋಗಳು ಒಂದೊಂದ್ರ ಮೇಲೂ ಒಂದೊಂದು ವಿಡಿಯೋ ಇರುತ್ತೆ. ಅಂದರೆ ಅಸರ್ಟಿವ್ ಮೇಲೆ ಒಂದು ವಿಡಿಯೋ, ಇಂಟ್ರಾಗೇಟಿವ್ ಮೇಲೆ ಒಂದು ವಿಡಿಯೋ, ಇಂಪರೇಟಿವ್ ಮೇಲೆ ಮತ್ತು ಎಕ್ಸ್ಕ್ಲಮೇಟರಿ ಮೇಲೆ ಒಂದು ವಿಡಿಯೋ ಇರುತ್ತೆ. ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಡೈಲಾಗ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ 3 ways. ಧ್ರುವ, ಐ ಹ್ಯಾವ್ ವನ್ ದ ಎಲೆಕ್ಷನ್. ಧ್ರುವ ಸೆಡ್, ಐ ಹ್ಯಾವ್ ವನ್ ದ ಎಲೆಕ್ಷನ್. ಮೂರನೇದು, ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಹೇಳ್ತಾ ಇದ್ದಾನೆ, ಇಲ್ಲಿರ್ತಕ್ಕಂಥ ಈ ವ್ಯಕ್ತಿ ಹೇಳ್ತಾ ಇದ್ದಾನೆ, ಐ ಹ್ಯಾವ್ ವನ್ ದ ಎಲೆಕ್ಷನ್. ಇವನೇ ಧ್ರುವ. ಇದೊಂದು ಸ್ಪೀಚ್ ಬಬಲ್. ಈ ಸ್ಪೀಚ್ ಬಬಲ್ನಲ್ಲಿ ನಾವು ಡೈರೆಕ್ಟ್ ಸ್ಪೀಚ್ ಹೇಳ್ತೀವಿ. ಈ ಧ್ರುವ ಸೆಡ್ ಅನ್ನೋ ಕೋಟ್ ಫಾರ್ಮಲ್ಲಿ ಡೈರೆಕ್ಟ್ ಸ್ಪೀಚ್ ಹೇಳ್ತೀವಿ, ಅಥವಾ ಧ್ರುವ ಹೇಳ್ತಾನೆ ಐ ಹ್ಯಾವ್ ವನ್ ದ ಎಲೆಕ್ಷನ್ ಅಂತ ಈ ಒಂದು ಸ್ಕ್ರಿಪ್ಟ್ ಫಾರ್ಮಲ್ಲಿ ಹೇಳ್ತೀವಿ. ಸೊ ಈ ರೀತಿ ಡೈಲಾಗ್ಸ್ ಇನ್ ಡೈರೆಕ್ಟ್ ಸ್ಪೀಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ 3 ways. ಇವು 3 ಡೈರೆಕ್ಟ್ ಸ್ಪೀಚ್. ಇಂಡೈರೆಕ್ಟ್ ಸ್ಪೀಚ್ ಹೇಗೆ ಅನ್ನೋದನ್ನು ಮುಂದೆ ನೋಡೋಣ. ಇಂಡೈರೆಕ್ಟ್ ಸ್ಪೀಚ್ ಸ್ಟ್ರಕ್ಚರ್ಸ್ ಆರ್ ಯೂಸ್ಡ್ ಟು ಗಿವ್ ಮೆಸೇಜಸ್ ಟು ಅದರ್ಸ್. ಇನ್ ಡೈರೆಕ್ಟ್ ಸ್ಪೀಚ್ ಸ್ಕ್ರಿಪ್ಟ್ ಫಾರ್ಮ್ಸ್, ಇನ್ವರ್ಟೆಡ್ ಕಾಮಾಸ್ ಆರ್ ಸ್ಪೀಚ್ ಬಬಲ್ಸ್ ಆರ್ ಯೂಸ್ಡ್. ಈಗ ತಾನೇ ನಾನು ಹೇಳಿರೋದನ್ನೇ ಇಲ್ಲಿ ಮತ್ತೆ ನಿಮಗೆ ವಿವರವಾಗಿ ಹೇಳ್ತಾ ಇದ್ದೀನಿ. ಇಲ್ಲೇನು ಹೇಳಿದ್ದೆ ಅದನ್ನೇ ಇಲ್ಲಿ ಹೇಳಿದೆ. ಅಂದರೆ ಡೈರೆಕ್ಟ್ ಸ್ಪೀಚಲ್ಲಿ ಇವು 3 ಥರ ಇರುತ್ತೆ. ಇಂಡೈರೆಕ್ಟ್ ಸ್ಪೀಚ್ ಅಂದರೆ ಎರಡನೇದೀಗ. ಇವಾಗೇನು ನಾವು ರಿಪೋರ್ಟೆಡ್ ಸ್ಪೀಚ್ ಅಂತಿದ್ದೀವಿ, ಆ ರಿಪೋರ್ಟೆಡ್ ಸ್ಪೀಚ್ ಹೇಗಿರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದೀವಿ. ಇನ್ ಇಂಡೈರೆಕ್ಟ್ ಸ್ಪೀಚ್ ಸ್ಟೇಟ್ಮೆಂಟ್ಸ್ ಕ್ಯಾನ್ ಬಿ ರಿಪೋರ್ಟೆಡ್ ಇನ್ 2 ways. ಸೆಡ್ ಈಸ್ ಫಾಲೋಡ್ ಬೈ ದಟ್. ಒಂದು ಅಸರ್ಟಿವ್ ಸೆಂಟೆನ್ಸ್ ಆದರೆ ಸೆಡ್ ಅಂತ ಹೇಳ್ತೀವಿ. ಆ ಸೆಡ್ ಹೇಳಿದ್ಮೇಲೆ ದಟ್ ಅಂತ ಇರುತ್ತೆ. ಶಿ ಸೆಡ್ ದಟ್ ಶಿ ವಾಸ್ ಬಿಸಿ. ನಾವೀಗ ತಾನೇ ಹೇಳ್ದಂಗೆ ಸೆಡ್ ಬರ್ತಿದ್ದಂಗೆ ದಟ್ ಬರುತ್ತೆ ಅಂತ ಹೇಳಿದ್ವಿ. ಶಿ ಸೆಡ್ ದಟ್ ಶಿ ವಾಸ್ ಬಿಸಿ. ಅವಳು ಹೇಳ್ತಾಳೆ ಅವಳು ಬ್ಯುಸಿಯಾಗಿದ್ದಾಳೆ. ಟೋಲ್ಡ್ ಇಸ್ ಫಾಲೋಡ್ ಬೈ ದ ರಿಸೀವರ್. ಅಂದರೆ ಸೆಡ್ ಹೇಳಿದಾಗ ಹೇಗೆ ಬರೀ ದಟ್ ಅಂತ ಹೇಳ್ತೀವಿ, ಈ ದಟ್ ಅನ್ನೋದಿರುತ್ತೆ. ಆದರೆ ಟೋಲ್ಡ್ ಹೇಳಿದಾಗ ದಟ್ಗೂ ಮುಂಚೆ ಒಬ್ಬ ರಿಸೀವರ್, ಯಾರಿಗೆ ಹೇಳಿದೆ ನಾನು, ಹಿ ಟೋಲ್ಡ್. ಅವನು ಯಾರಿಗೆ ಹೇಳ್ದ, ಹಿ ಟೋಲ್ಡ್ ಮೀ. ಆದರೆ ಸೆಡ್ ಹೇಳಿದಾಗ ಮೀ ಬರೋದಿಲ್ಲ. ಟೋಲ್ಡ್ ಬಂದಾಗ ಮೀ ಬರುತ್ತೆ. ಸೊ ಇದು ಡಿಫರೆನ್ಸ್. ಡೆಫಿನಿಷನ್ ನೋಡೋಣ. ಡೈರೆಕ್ಟ್ ಸ್ಪೀಚ್ ಈಸ್ ಆಕ್ಚುಲಿ ವರ್ಡ್ಸ್ ಆಫ್ ದ ಸ್ಪೀಕರ್ ಆರ್ ಸ್ಪೀಕರ್ಸ್, ವೈಲ್ ಇಂಡೈರೆಕ್ಟ್ ಸ್ಪೀಚ್ ಈಸ್ ರಿಪೋರ್ಟಿಂಗ್ ಆಫ್ ದಿ ಆಕ್ಚುಯಲ್ ವರ್ಡ್ಸ್. ಇಂಡೈರೆಕ್ಟ್ ಸ್ಪೀಚಲ್ಲಿ ರಿಪೋರ್ಟ್ ಆಗುತ್ತೆ, ಡೈರೆಕ್ಟ್ ಸ್ಪೀಚಲ್ಲಿ ಆಕ್ಚುವಲ್ ವರ್ಡ್ಸ್ ಇರುತ್ತೆ. ಅಂದರೆ ಏನಿರುತ್ತೆ ಅದೇ ಪದಗಳನ್ನು ನಾವು ಬಳಸ್ತೀವಿ. ಆದರೆ ಇಂಡೈರೆಕ್ಟ್ ಸ್ಪೀಚಲ್ಲಿ ರಿಪೋರ್ಟಿಂಗ್ ಇರುತ್ತೆ, ಡೈರೆಕ್ಟ್ ಸ್ಪೀಚ್ ಇರೋದಿಲ್ಲ. ಅದಕ್ಕೆ ಅದನ್ನು ನಾವು ರಿಪೋರ್ಟೆಡ್ ಸ್ಪೀಚ್ ಅಂತೀವಿ. ನೋಟಿಸ್ ದಟ್
ದ ರಿಪೋರ್ಟಿಂಗ್ ವರ್ಬ್ಸ್, ಇದು ತುಂಬ ಮುಖ್ಯ, ರಿಪೋರ್ಟಿಂಗ್ ವರ್ಬ್ಸ್ ಲೈಕ್ emphasized, ordered, asked, said, and exclaimed reflect the nature and tone of the different types of sentences. ಅಂದರೆ ನಾವು ಒಂದೇ ಥರ ಮಾತಾಡ್ತೀವಿ ಅಂತ ಹೇಳಲಿಕ್ಕಾಗೋದಿಲ್ಲ. ಒಂದೊಂದು ಸಲ ಒಂದೊಂದು ಥರ ನಮ್ಮ ಸಂಭಾಷಣೆಯಲ್ಲಿ ವಾಕ್ಯಗಳಿರುತ್ತೆ. ಸೊ ಅವು ಏನನ್ನು ರಿಫ್ಲೆಕ್ಟ್ ಮಾಡುತ್ತೆ? ದೇ ರಿಫ್ಲೆಕ್ಟ್ ದ ನೇಚರ್ ಆ್ಯಂಡ್ ಟೋನ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಂಟೆನ್ಸಸ್. ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಂಟೆನ್ಸಸ್ ಯಾಕೆ? ಒಂದೊಂದ್ಸಲಿ ನಾವು ಕೆಲವನ್ನ ಎಂಫಸೈಸ್ ಮಾಡ್ತೀವಿ, ಅಂದರೆ ಒತ್ತಿ ಹೇಳ್ತೀವಿ. ಅದು ಆರ್ಡರ್ ಆಗಿರ್ಬೋದು, ಕಮಾಂಡ್ ಆಗಿರ್ಬೋದು, ಅಥವಾ ರಿಕ್ವೆಸ್ಟ್ ಆಗಿರ್ಬೋದು. ಅದು ಒಂಥರ ಸೆಂಟೆನ್ಸು. ಪ್ರಶ್ನೆ ಆಗಿದ್ರೆ ಕೇಳ್ತೀವಿ, ಉತ್ತರ ಆಗಿದ್ರೆ ಹೇಳ್ತೀವಿ, ತುಂಬ ಆಶ್ಚರ್ಯ ಆದರೆ ಎಕ್ಸ್ಕ್ಲೇಮ್ ಮಾಡ್ತೀವಿ. ಸೊ ಈ ಎಲ್ಲವನ್ನೂ ನಾವು ಹೇಳೋದ್ರಿಂದ ಸೊ ವೆರೈಟೀಸ್ ಆಫ್ ಸೆಂಟೆನ್ಸಸ್ ವಿಲ್ ಬಿ ದೇರ್. ರಿಪೋರ್ಟೆಡ್ ಸ್ಪೀಚ್ ಇನಿಷಿಯೇಟ್ ಸಡನ್ ಕ್ವಶನ್ಸ್. ಈಗ ಒಬ್ಬರು ಪ್ರಶ್ನೆ ಕೇಳ್ತಾರೆ, ವೇರ್ ಡು ಯು ಲಿವ್, ವಾಟ್ ಆರ್ ಯುವರ್ ಹಾಬೀಸ್, ಡು ಯು ಲೈಕ್ ಬೆಂಗಳೂರು, ವೈ. ವೇರ್ ಡು ಯು ಲಿವ್ ಅಂದರೆ ಉತ್ತರ ಏನು ಬರ್ಬೋದು? ಐ ಲಿವ್ ಇನ್ ಬೆಂಗಳೂರು. ವಾಟ್ ಆರ್ ಯುವರ್ ಹಾಬೀಸ್? ಮೈ ಹಾಬೀಸ್ ಆರ್ ಸಿಂಗಿಂಗ್, ಡ್ಯಾನ್ಸಿಂಗ್, ಎಟ್ಸೆಟ್ರಾ. ಡು ಯು ಲೈಕ್ ಬೆಂಗಳೂರು? ನೋ, ನಾಟ್ ಮಚ್. ವೈ? ನೋ, ಇಟ್ಸ್ ಬಿಕಾಸ್ ಆಫ್ ಏರ್ ಪೊಲ್ಯೂಷನ್ ಆ್ಯಂಡ್ ನಾಯ್ಸ್ ಪೊಲ್ಯೂಷನ್. ಐ ಡು ನಾಟ್ ಲೈಕ್ ಬೆಂಗಳೂರು ದ್ಯಾಟ್ ಮಚ್. ಹಾಗಾದರೆ ಈ ಥರದ ಉತ್ತರಗಳು ಬಂದಾಗ ನಾವು ಅದನ್ನು ಹೇಗೆ ರಿಪೋರ್ಟ್ ಮಾಡೋದು? ಸೊ ಈಗ ಒಬ್ಬರು ಹೇಳಿದ್ದಾರೆ, ಈಗ ಒಂದು ಹುಡುಗಿ ಹೇಳಿದ್ದಾಳೆ ಅಂತಂದರೆ ನಾವು ಹೀಗೆ ಹೇಳೋಣ, ವೇರ್ ಡು ಯು ಲಿವ್ಗೆ ಶಿ ಸೆಡ್ ಶಿ ಲಿವ್ಡ್ ಇನ್ ಬೆಂಗಳೂರು. ವಾಟ್ ಆರ್ ಯುವರ್ ಹಾಬೀಸ್? ಶಿ ಸೆಡ್ ಹರ್ ಹಾಬೀಸ್ ಆರ್ dancing and singing. So when she was asked whether she liked Bengaluru, she said she doesn't like Bengaluru that much because, why ಅನ್ನೋದನ್ನ ನಾನು because ಅನ್ನೋದ್ರಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ, because of noise pollution and air pollution. ಸೊ ನಾನು ಆಕೆ ಹೇಳಬೇಕಾದ್ರೆ ಐ ಡೋಂಟ್ ಲೈಕ್ ಅಂದ್ಲು, ನಾವು ಹೇಳಬೇಕಾದ್ರೆ ಶಿ ಡಸಂಟ್ ಲೈಕ್, ಹರ್ ಹಾಬೀಸ್ ಆರ್, ಶಿ ಲಿವ್ಸ್ ಇನ್. ಸೊ ಈ ಥರದ ಉತ್ತರಗಳನ್ನು ನಾವು ಹೇಳ್ತಾ ಹೋಗ್ತೀವಿ. ಈಗ ಒಬ್ಬ ಓಲ್ಡ್ ಮ್ಯಾನ್ ಒಂದು ಹುಡುಗನ ಕೇಳ್ತಾನೆ, ಹೇ ಬಾಯ್, ವಾಟ್ಸ್ ಯುವರ್ ಡ್ರೀಮ್. ನಾವು ಅದನ್ನು ಹೇಳಬೇಕಾದ್ರೆ ದ ಓಲ್ಡ್ ಮ್ಯಾನ್ ಆಸ್ಟ್, ಯಾಕಂದರೆ ವಾಟ್ಸ್ ಯುವರ್ ಡ್ರೀಮ್ ಅಂತ ಕೇಳ್ತಾ ಇರ್ಬೇಕಾದ್ರೆ ಇದು ಪ್ರಶ್ನೆ ಆಗುತ್ತೆ. ಸೊ ದ ಓಲ್ಡ್ ಮ್ಯಾನ್ ಆಸ್ಟ್ ದ ಬಾಯ್ ವಾಟ್ ಹಿಸ್, ಯುವರ್ ಅಂತಿದೆ, ಹಿಸ್ ಮಾಡ್ತೀವಿ, ಹಿಸ್ ಡ್ರೀಮ್ ವಾಸ್. ಸೊ ಈಸ್ ವಾಸ್ ಆಗುತ್ತೆ. ಯಾವ್ಯಾವ್ದು ಹೇಗಾಗುತ್ತೆ ಅಂತ ಮುಂದೆ ನಾನು ಕೆಲವು ಪದಗಳನ್ನು ಹೇಳ್ತೀನಿ. ಅದಕ್ಕೆ ಬಾಯ್ ಉತ್ತರ ಕೊಡ್ತಾನೆ. ಏನಂತ ಉತ್ತರ ಕೊಟ್ಟಿದ್ದ ನೋಡೋಣ ಬನ್ನಿ. ದ ಬಾಯ್ ಆನ್ಸರ್ಡ್, ಇಲ್ಲಿ ಬಾಯ್ ಅಂತ ಇದೆ, ಕೊಲನ್ ಇದೆ, ಉತ್ತರನ ಈ ರೀತಿ ಬರೆದಿದ್ದಾರೆ ಸ್ಕ್ರಿಪ್ಟ್ ಫಾರ್ಮಲ್ಲಿ. ದ ಬಾಯ್ ರಿಪ್ಲೈಡ್ ದ್ಯಾಟ್ ಹಿ ಡಿಡೆಂಟ್ ರಿಮೆಂಬರ್, ಹಿ ಡಿಡೆಂಟ್ ಥಿಂಕ್ ಹಿ ಹ್ಯಾಡ್ ಅ ಡ್ರೀಮ್ ಲಾಸ್ಟ್ ನೈಟ್. ಲಾಸ್ಟ್ ನೈಟ್ ಇರೋದನ್ನು ನಾವು ದ ಪ್ರೀವಿಯಸ್ ನೈಟ್ ಅಂತ ಕೂಡ ಹೇಳ್ಬೋದು. ಸೊ ದಿಸ್ ಈಸ್ ಹೌ ವಿ ಹ್ಯಾವ್ ಟು ರಿಪೋರ್ಟ್. ಇಲ್ಲಿ ಡೈರೆಕ್ಟ್ ಸ್ಪೀಚ್ ಹೀಗಿರುತ್ತೆ, ಆದರೆ ನಾವು ಇಂಡೈರೆಕ್ಟ್ ಮಾಡುವಾಗ ಕೆಲವು ಪದಗಳು ಪಾಸ್ಟ್ ಟೆನ್ಸ್ಗೆ ಹೋಗುತ್ತೆ. ಹಾಗೆ ಐ ಡೋಂಟ್ ರಿಮೆಂಬರ್ ಅನ್ನೋದನ್ನು ಹಿ ರಿಪ್ಲೈಡ್ ನೆಗೆಟಿವ್ಲಿ ದ್ಯಾಟ್ ಹಿ ಡಿಡ್ ನಾಟ್ ರಿಮೆಂಬರ್. ಸೊ ಈ ಥರ ಹೇಳ್ತಾ ಹೋಗ್ತೀವಿ. ಹೀಗೆ ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕಾದ್ರೆ ಕೆಲವು ಎಕ್ಸ್ಟ್ರಾ ಪದಗಳನ್ನು ಸೇರಿಸ್ಬೇಕು. ಅಂದರೆ ನಾವು ಆ ಸೆಂಟೆನ್ಸಲ್ಲಿರ್ತಕ್ಕಂಥ ಮೀನಿಂಗ್ನ ಅರ್ಥ ಮಾಡಿಕೊಂಡು ನಾವು ಸೇರಿಸ್ತಾ ಹೋಗ್ತೀವಿ. ನೋಡ್ತಾ ಬರೋಣ. ಮೆಸೇಜಸ್ ಕಂಟೈನ್ ವಾಟ್ ಸಮನ್ ಸೆಡ್ ಟು ಅದರ್ಸ್. ದೇ ಮೇ ಬಿ ಕ್ಲಾಸಿಫೈಡ್ ಇಂಟು ಅಸರ್ಟಿವ್, ಇಂಟ್ರಾಗೇಟಿವ್, ಇಂಪರೇಟಿವ್ ಆ್ಯಂಡ್ ಎಕ್ಸ್ಕ್ಲಮೇಟ್ರಿ. ನಾನು ಈಗಾಗಲೇ ಹೇಳಿರೋ ಹಾಗೆ ಇಷ್ಟು ನಾವು ಪದಗಳನ್ನು ನಾವು ಈಗಾಗಲೇ ಗಮನಿಸಿದ್ದೀವಿ. ಇಲ್ಲಿ ಒಂದು ಸಮ್ಮರಿಯಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈಗಾಗಲೇ ಹೇಳಿರೋದನ್ನೇ ಸಮ್ಮರಿಯಾಗಿ ಹೇಳ್ತಾ ಇದ್ದೀನಿ. ಇವಾಗ ನಾವು ಅಸರ್ಟಿವ್ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದು ಅಸರ್ಟಿವ್. ಸೊ ಅಸರ್ಟಿವ್ನಲ್ಲಿ ಬಂದಾಗ ಸೆಡ್ ದಟ್, ಟೋಲ್ಡ್ ಮೀ, ಟೋಲ್ಡ್ ಹಿಮ್, ಟೋಲ್ಡ್ ಹರ್, ಟೋಲ್ಡ್ ದೆಮ್, ಟೋಲ್ಡ್ ಅಸ್, ಈ ಥರ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಆನ್ಸರ್ಡ್, ಆ್ಯಡೆಡ್. ಸೊ ಅಸರ್ಟಿವ್ನಲ್ಲಿ ಮಾತ್ರ ನಾವು ಹೋಗ್ತಾ ಇದ್ದೀವಿ, ಇಂಟ್ರಾಗೇಟಿವ್, ಇಂಪರೇಟಿವ್ ತೊಗೊಳ್ತಾ ಇಲ್ಲ. ಅಡ್ವೈಸ್ಡ್, ಅನೌನ್ಸ್ಡ್, ಆರ್ಗ್ಯೂಡ್, ಅಶ್ಯೂರ್ಡ್, ಕಂಟಿನ್ಯೂಡ್ ಎಲ್ಲ ಆದಮೇಲೂ ಕೂಡ ದ್ಯಾಟ್ ಅಂತ ಸೇರಿಸಬೇಕು. ಕನ್ಫೆಸ್ಡ್, ಕಾನ್ಸ್ಟ್ಯೂಡ್ ಅಂದರೆ ಇಂಟರ್ಪ್ರಿಟೆಡ್, ಎಕ್ಸ್ಪ್ಲೇನ್ಡ್ ಅನ್ನೋ ಅರ್ಥದಲ್ಲಿ. ಕಂಪ್ಲೇಂಟ್, ಅದೊಂದು ಕಂಪ್ಲೇಂಟ್ ಆಗಿದ್ರೆ ಕಂಪ್ಲೇಂಡ್ ಅಂತ ಹೇಳ್ತೀವಿ. ಡಿಕ್ಲೇರ್ಡ್, ಡ್ರಾಪ್ಡ್ ಅ ಹಿಂಟ್ ಅಂದರೆ ಒಂದೇನಾದರೂ ಒಂದು ಪೀಸ್ ಆಫ್ ಇನ್ಫಾರ್ಮೇಷನ್ ಅಥವಾ ಎ ಪೀಸ್ ಆಫ್ ಅಡ್ವೈಸ್ ಇರ್ಬೋದು, ಅದನ್ನು ಡ್ರಾಪ್ಡ್ ಅ ಹಿಂಟ್ ಅಂತ ನಾವು ಹೇಳ್ಬೋದು. ಇಂಪ್ಲಾಯ್ಡ್ ಅಂದರೆ ಇನ್ನರ್ ಮೀನಿಂಗ್, ಹಿಡನ್ ಮೀನಿಂಗ್ ಏನೋ ಇರುತ್ತೆ. ಇಂಡಿಕೇಟೆಡ್, ಮರ್ಮರ್ಡ್, ಪ್ಲೀಡೆಡ್,
ಪ್ರಾಮಿಸ್ಡ್, ಪಾಯಿಂಟೆಡ್ ಔಟ್, ರಿಪ್ಲೈಡ್, ಹೀಗೆ ನಾವು ವೆರೈಟೀಸ್ ಆಫ್ ವರ್ಡ್ಸ್ನ ಯೂಸ್ ಮಾಡ್ಬೋದು. ಇನ್ಸ್ಟೆಡ್ ಆಫ್ ಜಸ್ಟ್ ಸೆಡ್, ದ್ಯಾಟ್, ಟೋಲ್ಡ್, ಮೀ, ಈ ಥರದ್ದು ಈ ಎರಡರ ಬದಲಾಗಿ ನಾವು ಇಷ್ಟು ವೆರೈಟೀಸ್ ಆಫ್ ವರ್ಡ್ಸ್ನ ನಾವು ಯೂಸ್ ಮಾಡ್ಬೋದು. ಬರೀ ಟೋಲ್ಡ್ ಅಥವಾ ಸೆಡ್ ಅಷ್ಟೇ ಹೇಳಿದ್ರೆ ಅಸರ್ಟಿವ್ ಆಗೋದಿಲ್ಲ. ಅದರ ಇನ್ನರ್ ಮೀನಿಂಗ್ನ ಅರ್ಥ ಮಾಡಿಕೊಂಡು ನಾವು ಈ ಯಾವುದೇ ಪದಗಳನ್ನು ಕೂಡ ನಾವು ಇಲ್ಲಿ ಬಳಸ್ಬೋದು. ರಿಪೋರ್ಟೆಡ್ ಸ್ಪೀಚ್ನ ಇಂಟ್ರಾಗೇಟಿವ್ನಲ್ಲಿ ಅದಕ್ಕೆ ಒಂದು ವಿಡಿಯೋ ಇದೆ ಮುಂದೆ, ಆದರೆ ಇಲ್ಲಿ ಜಸ್ಟ್ ಒಂದು ಹಿಂಟ್ ಆಗಿ ಕೊಡ್ತಾ ಇದ್ದೀನಿ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಬಂದಾಗ ಕ್ವೆಶ್ಚನ್ಡ್, ಆಸ್ಡ್ ವೆದರ್, ಎಸ್ ಆರ್ ನೋ ಟೈಪ್ ಆಗಿದ್ರೆ, ಇಂಪರೇಟಿವ್ ಆಗಿದ್ರೆ ರಿಕ್ವೆಸ್ಟೆಡ್, ಇನ್ಸ್ಟ್ರಕ್ಟೆಡ್, ಆರ್ಡರ್ಡ್, ಈ ಥರದ್ದು ಹೇಳ್ಬೋದು. ಎಕ್ಸ್ಕ್ಲಮೇಟರಿ ಅಂದರೆ ಹ್ಯಾಪಿ ಆರ್ ಸ್ಯಾಡ್ ಇದ್ದರೆ ವಾವ್, ಹೊರೆ, ಓ, ಆ, ಅಲಾಸ್, ಈ ಥರ ಹಿ ಎಕ್ಸ್ಕ್ಲೈಮ್ಡ್ ದ್ಯಾಟ್ ಅಂತ ರಿಪೋರ್ಟೆಡ್ ಸ್ಪೀಚಲ್ಲಿ ನಾವು ಯೂಸ್ ಮಾಡ್ತೀವಿ. ಲೆಟ್ಸ್ ಫೋಕಸ್ ಆನ್ ರಿಪೋರ್ಟಿಂಗ್ ಸ್ಟೇಟ್ಮೆಂಟ್ಸ್. ಈಗಾಗಲೇ ನಾವು ಏನೇನು ಯೂಸ್ ಮಾಡ್ಬೋದು ಅಂತ ಹೇಳಿದ್ದೀನಿ. ಯೂಸೇಜ್ ಆಫ್ ಸೆಡ್, ದ್ಯಾಟ್, ಟೋಲ್ಡ್ ಮೀ, ಈ ಥರದ ಪದಗಳ ಬದಲು ಎಷ್ಟೊಂದು ಪದಗಳನ್ನು ನಾನು ಈಗಾಗಲೇ ಹೇಳಿದ್ದೀನಿ. ಸೆಡ್ ಈಸ್ ಫಾಲೋಡ್ ಡೈರೆಕ್ಟ್ಲಿ ಬೈ ಎ ಮೆಸೇಜ್, ಟೋಲ್ಡ್ ಈಸ್ ಫಾಲೋಡ್ ಬೈ ಎ ರಿಸೀವರ್, ಮೀ, ಹಿಮ್, ಹಿಸ್, ಹರ್ ಅಂತ. ಚೇಂಜ್ ಆಫ್ ಟೆನ್ಸಸ್ ವೆಲ್ ರಿಪೋರ್ಟಿಂಗ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ರಿಪೋರ್ಟಿಂಗ್ ವರ್ಬು ಪಾಸ್ಟ್ ಟೆನ್ಸಲ್ಲಿದ್ದರೆ ಇಂಡೈರೆಕ್ಟ್ ಸ್ಪೀಚಲ್ಲಿ ಕೂಡ ನಾವು ಪಾಸ್ಟ್ ಟೆನ್ಸಲ್ಲೇ ಹೇಳಬೇಕಾಗತ್ತೆ. ಡೈರೆಕ್ಟ್ ಸ್ಪೀಚಲ್ಲಿ ಯಾವುದೇ ಟೆನ್ಸ್ ಯೂಸ್ ಆಗಿರ್ಬೋದು. ಇಂಡೈರೆಕ್ಟ್ ಸ್ಪೀಚು ರಿಪೋರ್ಟಿಂಗ್ ವರ್ಬ್ ಏನಾದರೂ ಪಾಸ್ಟ್ ಟೆನ್ಸಲ್ಲಿದ್ದರೆ, ಅಕಸ್ಮಾತ್ ರಿಪೋರ್ಟಿಂಗ್ ವರ್ಬ್ನ ಪ್ರೆಸೆಂಟ್ ಅಥವಾ ಫ್ಯೂಚರಲ್ಲಿದ್ದರೆ ಹಾಗಾದರೆ ಏನು ಮಾಡಬೇಕು ಅನ್ನೋ ಪ್ರಶ್ನೆ ನಿಮಗೆ ಬಂದಿರ್ಬೋದು. ಹೌದು, ಖಂಡಿತವಾಗಿ ರಿಪೋರ್ಟಿಂಗ್ ವರ್ಬ್ ಅಂದರೆ ಸೆಡ್ ಬದಲು ಸೇಸ್ ಅಂದರೆ ಅಥವಾ ವಿಲ್ ಸೇ ಅಂದರೆ, ವಿಲ್ ಟೆಲ್ ಅಂದರೆ ಮುಂದೆ ಕೂಡ ಇಂಡೈರೆಕ್ಟ್ ಸ್ಪೀಚಲ್ಲಿ ನೀವು ಪ್ರೆಸೆಂಟ್ ಅಥವಾ ಫ್ಯೂಚರನ್ನು ಖಂಡಿತವಾಗಿ ಧಾರಾಳವಾಗಿ ಯೂಸ್ ಮಾಡ್ಬೋದು. ಹಾಗಾಗಿ ನೋಡೋಣ. ಓಲ್ಡ್ ಮ್ಯಾನ್ ಹೇಳ್ತಾನೆ, ದಟ್ಸ್ ನಾಟ್ ವಾಟ್ ಐ ಮೀನ್. ಐ ನೋ ಯು ಆರ್ ಎ ಡ್ರೀಮರ್, ಯು ಹ್ಯಾವ್ ಬೀನ್ ಸಿಟ್ಟಿಂಗ್ ಆಲ್ ಆಫ್ಟರ್ನೂನ್ ಡ್ರೀಮಿಂಗ್. ಬಾಯ್ ಸೆಡ್, ನೋ, ಐ ಜಸ್ಟ್ ಲೈಕ್ ಸಿಟ್ಟಿಂಗ್ ಹಿಯರ್. ಇವೆರಡು ಡೈರೆಕ್ಟ್ ಸ್ಪೀಚಲ್ಲಿದೆ. ಈಗ ಒಂದೊಂದನ್ನೇ ನೋಡ್ತಾ ಹೋಗೋಣ. ಓಲ್ಡ್ ಮ್ಯಾನ್ ಹೇಳ್ತಾ ಇದ್ದಾನೆ, ಓಲ್ಡ್ ಮ್ಯಾನ್ ಸೆಡ್ that what he said was not he meant. He knew he was a dreamer. He knew andre the old man, he was andre the boy, a dreamer. He had been sitting, ಇಲ್ಲಿ have ಇರೋದ್ರಿಂದ ನಾವು had ಬಳಸಬೇಕು. He had been sitting all afternoon dreaming, for which he replied negatively by saying he just liked sitting on the tree, therefore he was sitting. ಸೊ ಪ್ರೆಸೆಂಟ್ ಟೆನ್ಸ್ನಲ್ಲಿ, ಪಾಸ್ಟ್ ಟೆನ್ಸ್ನಲ್ಲಿ ನಾವು ರಿಪೋರ್ಟಿಂಗ್ ವರ್ಬ್ ಯೂಸ್ ಮಾಡಿದಾಗ ಪಾಸ್ಟ್ ಟೆನ್ಸ್ನಲ್ಲೇ ಹೇಳ್ತಾ ಹೋಗಬೇಕಾಗತ್ತೆ. ಇದು ತುಂಬ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ವೆನ್ ದ ರಿಪೋರ್ಟಿಂಗ್ ವರ್ಬ್, ಗಮನಿಸಿ, ವೆನ್ ದ ರಿಪೋರ್ಟಿಂಗ್ ವರ್ಬ್ ಈಸ್ ಇನ್ ಪಾಸ್ಟ್ ಟೆನ್ಸ್. ರಿಪೋರ್ಟಿಂಗ್ ವರ್ಬ್ ಅಂದರೆ ಸೆಡ್, ಆನ್ಸರ್ಡ್, ಆಸ್ಡ್, ಇವೆಲ್ಲ ಪಾಸ್ಟ್ ಟೆನ್ಸಲ್ಲಿರುತ್ತೆ. ಸೊ ಪಾಸ್ಟ್ ಟೆನ್ಸಲ್ಲಿ ನೀವು ಯೂಸ್ ಮಾಡಿದ್ರೆ ಇಂಡೈರೆಕ್ಟ್ ಸ್ಪೀಚಲ್ಲಿ ಕೂಡ ಪಾಸ್ಟ್ ಟೆನ್ಸಲ್ಲೇ ಹೇಳಬೇಕಾಗತ್ತೆ. ದಿಸ್ ಅಪ್ಲೈಸ್ ಟು ದ ಇಂಡೈರೆಕ್ಟ್ ಸ್ಪೀಚ್ ಅಥವಾ ರಿಪೋರ್ಟೆಡ್ ಸ್ಪೀಚ್. ಬನ್ನಿ ಒಂದೊಂದಾಗೆ ನೋಡ್ತಾ ಹೋಗೋಣ ಏನಾಗತ್ತೆ ಅಂತ. ಸಪೋಸ್ ಡೈರೆಕ್ಟ್ ಸ್ಪೀಚಲ್ಲಿ ಈಸ್ ಅಥವಾ ಆ್ಯಮ್ ಇದೆ, ನಾವು ಇಂಡೈರೆಕ್ಟಿಗೆ ಅದನ್ನು ವಾಸ್ ಆಗಿ ಕನ್ವರ್ಟ್ ಮಾಡಬೇಕು. ಆರ್ ಇದ್ದರೆ ವರ್ ಆಗುತ್ತೆ, ವಾಸ್ ಇದ್ದರೆ ಹ್ಯಾಡ್ ಬೀನ್ ಆಗುತ್ತೆ, ವರ್, ಹ್ಯಾಡ್ ಬೀನ್, ವಿಲ್, ವುಡ್. ಸೊ ವಾಸ್ ಅಥವಾ ವರ್ ಇಲ್ಲಿ ಟು ಬಿ ವರ್ಬ್ ಆಗಿರೋದ್ರಿಂದ ಸಿಂಗ್ಯುಲರ್ ಪ್ಲೂರಲ್ ಇದೆ. ಆದರೆ ಹ್ಯಾಡ್ ಬೀನ್ ಅನ್ನೋದಕ್ಕೆ ಸಿಂಗ್ಯುಲರ್ ಪ್ಲೂರಲ್ ಏನೂ ಇಲ್ಲ. ಇದು ಎರಡಕ್ಕೂ ಅಪ್ಲೈ ಆಗುತ್ತೆ. ಹಾಗಾಗಿ ಸಿಂಗ್ಯುಲರ್ ಇದ್ದರೂ ಹ್ಯಾಡ್ ಬೀನ್, ಪ್ಲೂರಲ್ ಇದ್ದರೂ ಹ್ಯಾಡ್ ಬೀನ್ ಅಂತಲೇ ನಾವು ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಸಿಂಗ್ಯುಲರ್ ಇದೆ ಈಸ್ ಮತ್ತು ಆ್ಯಮ್, ಸೊ ಸಿಂಗ್ಯುಲರ್ ಪಾಸ್ಟ್ ಟೆನ್ಸ್. ಪ್ಲೂರಲ್ ಇದೆ ಪ್ಲೂರಲ್ ಪಾಸ್ಟ್ ಟೆನ್ಸ್. ಸಿಂಗ್ಯುಲರ್ ಇದೆ ಹ್ಯಾಡ್ ಬೀನ್ ಇಸ್ ಸಿಂಗ್ಯುಲರ್, ಪ್ಲೂರಲ್ ಇದೆ ಹ್ಯಾಡ್ ಬೀನ್ ಇಸ್ ಪ್ಲೂರಲ್. ಸೊ ವಿಲ್ ಅನ್ನೋದು ವುಡ್ ಆಗುತ್ತೆ. ಇದನ್ನು ನೀವು ಗಮನಿಸ್ತಾ ಬರಬೇಕು. ಹಾಗೆ ಮುಂದೆ ನೋಡೋಣ. ಕ್ಯಾನ್ ಇದೆ, ಕುಡ್ ಆಗುತ್ತೆ, ಯಾಕಂದರೆ ವಿಲ್ ಅನ್ನೋದು ವುಡ್ ಆದಾಗ ಕ್ಯಾನ್ ಅನ್ನೋದು ಕುಡ್ ಆಗುತ್ತೆ. ಹ್ಯಾವ್ ಅಥವಾ ಹ್ಯಾಸ್ ಇದ್ದರೆ ಹ್ಯಾಡ್ ಆಗುತ್ತೆ. ಹ್ಯಾವಂಟ್ ಹ್ಯಾಸಂಟ್ ಇದ್ದರೆ ಹ್ಯಾಡಂಟ್ ಆಗುತ್ತೆ. ಡೂ ಡಸ್ ಇದ್ದರೆ ಡಿಡ್ ಆಗುತ್ತೆ. ಡೋಂಟ್ ಅಂತ ಇದ್ದರೆ ಅಥವಾ ಡಸಂಟ್ ಅಂತ ಇದ್ದರೆ ಡಿಡೆಂಟ್ ಆಗುತ್ತೆ. When the reporting verb is in past tense, the tense of the verb in indirect speech is also changed. Did ಅಂತ ಇದ್ರೆ ಹ್ಯಾಡ್ ಆಗುತ್ತೆ, ಹ್ಯಾಡ್ ಅಂತ ಇದ್ರೆ
ಹ್ಯಾಡ್ ಆಗತ್ತೆ. ನೋಟಿಸ್, ವಾಟ್ ಡಿಡ್ ಯು ಟೇಕ್? What did you take for lunch? So what did you take for lunch? So you can say he asked what he had for lunch. ಇದನ್ನು ಕೂಡ ನಾವು ಯೂಸ್ ಮಾಡ್ಬೋದು. He had used chapati for lunch. I had chapati. See, I had chapati for lunch. He said he had chapati for lunch. Had ಅನ್ನೋದು ಪಾಸ್ಟ್ ಟೆನ್ಸ್ ಆದರೆ, ಈ ಹ್ಯಾಡ್ ಅಂದರೆ ಎರಡನೇ ಹ್ಯಾಡ್ ಇದೆಯಲ್ಲ, ಇದು ಟೇಕನ್, ಈಟನ್ ಅನ್ನೋ ಅರ್ಥ ಕೊಡುತ್ತೆ. ಅದು ಜ್ಯೂಸ್ ಆದರೆ ಹಿ ಹ್ಯಾಡ್ ಜ್ಯೂಸ್ ಅಂದರೆ ಹಿ ಹ್ಯಾಡ್ ಡ್ರಂಕ್ ಜ್ಯೂಸ್ ಆಫ್ಟರ್ ಲಂಚ್. ಅದನ್ನು ಕೂಡ ನಾವು ಹಾಗೆ ಹೇಳ್ಬೋದು. ನೌ ಅಂತ ಇದ್ದರೆ ದೆನ್ ಆಗುತ್ತೆ ಇಂಡೈರೆಕ್ಟ್ ಸ್ಪೀಚಲ್ಲಿ. ಡೈರೆಕ್ಟ್ ಸ್ಪೀಚಲ್ಲಿ ಹಿಯರ್ ಇದ್ದರೆ ಇಂಡೈರೆಕ್ಟ್ ಸ್ಪೀಚಲ್ಲಿ ದೇರ್ ಆಗುತ್ತೆ. ಟುಡೇ ಇದ್ದರೆ ದಟ್ ಡೇ ಆಗುತ್ತೆ. ಎಸ್ಟರ್ಡೇ ಅಂತ ಇದ್ದರೆ ದ ಪ್ರೀವಿಯಸ್ ಡೇ ಅಂತ ಆಗುತ್ತೆ. ಟುಮಾರೋ ಅಂತ ಇದ್ದರೆ ದ ಫಾಲೋಯಿಂಗ್ ಡೇ ಅಂತ ಆಗುತ್ತೆ. ದಿಸ್ ವೀಕ್ ಅಂತ ಇದ್ದರೆ ದಟ್ ವೀಕ್ ಆಗುತ್ತೆ. ಲಾಸ್ಟ್ ವೀಕ್ ದ ಪ್ರೀವಿಯಸ್ ವೀಕ್. ಎಗೋ ಅಂತ ಇದ್ದರೆ ಬಿಫೋರ್ ಅಥವಾ ಅರ್ಲಿಯರ್ ಅಂತ ಆಗುತ್ತೆ. ರಿಪೋರ್ಟ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ರಮೇಶ್, ಈಗ ವಿದಿನ್ ಇನ್ವರ್ಟೆಡ್ ಕಾಮರ್ಸ್ ಇದೆ ಇದು. ಸೊ ಇನ್ವರ್ಟೆಡ್ ಕಾಮರ್ಸಲ್ಲಿ ಇರೋದ್ರಿಂದ ನಾವು ಇದನ್ನು ಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಇಂಡೈರೆಕ್ಟ್ ಸ್ಪೀಚ್ ಬಂದಾಗ ನಾವು ಇದನ್ನು ರಿಮೂವ್ ಮಾಡ್ತೀವಿ. ರಮೇಶ್, ಐ ವಿಲ್ ಕಮ್ ಟು ಆಫೀಸ್ ಟುಮಾರೋ ಅಂತ ಹೇಳ್ತಾ ಇದ್ದಾರೆ. ಸುರೇಶ್, ಸಾರಿ ಐ ಕುಡ್ ನಾಟ್ ಇನ್ಫಾರ್ಮ್ ಯು ಇನ್ ಟೈಮ್. ಇದು ರಮೇಶ್ ಹೇಳಿದ್ದಾರೆ, ಇದು ಸುರೇಶ್ ಹೇಳಿದ್ದಾರೆ. ಸೊ ಇದಕ್ಕೂ ಕೂಡ ಇನ್ವರ್ಟೆಡ್ ಕಾಮರ್ಸ್ ಇದೆ. ನಾವು ರಮೇಶ್ ಏನು ಹೇಳಿದ್ರು, ಸುರೇಶ್ ಏನು ಹೇಳಿದ್ರು ಅಂತ ನಾವು ಇಂಡೈರೆಕ್ಟ್ ಸ್ಪೀಚಲ್ಲಿ ಹೇಳಬೇಕಾಗತ್ತೆ. ರಮೇಶ್ ಇನ್ಫಾರ್ಮ್ಡ್ ಐ ವಿಲ್ ಕಮ್ ಟು ಆಫೀಸ್ ಟುಮಾರೋ ಅಂತ ಇದೆ. ರಮೇಶ್ ಇನ್ಫಾರ್ಮ್ ದಟ್ ಹಿ ವುಡ್ ಕಮ್ ಟು ಆಫೀಸ್ ದ ನೆಕ್ಸ್ಟ್ ಡೇ. ಇಲ್ಲಿ ಇದೊಂದು ಇನ್ಫಾರ್ಮೇಷನ್ ಆಗಿರೋದ್ರಿಂದ ರಮೇಶ್ ಇನ್ಫಾರ್ಮ್ಡ್ ಅಂತ ಹೇಳಿದೆ. ಈಗ ಇವರು ಸಾರಿ ಹೇಳಿದ್ದಾರೆ. ಸಾರಿ ಹೇಳಿದಾಗ ಏನಾಗುತ್ತೆ ಅಂತ ನೋಡೋಣ. ಸುರೇಶ್ ಅಪಾಲಜೈಸ್ಡ್. ಸೊ ಇಲ್ಲಿ ಸಾರಿ ಅಪಾಲಜೈಸ್ಡ್ ಆಗುತ್ತೆ. ಸುರೇಶ್ ಅಪಾಲಜೈಸ್ಡ್ ಹಿಮ್ ದಟ್ ಹಿ ಕುಡ್ ನಾಟ್ ಇನ್ಫಾರ್ಮ್ ಹಿಮ್ ಇನ್ ಟೈಮ್. Report the following statements. Students, theory classes are not very useful. Here, students are asking something. The principal is answering. Then you hold some quiz programs immediately. Students, we will conduct a quiz program in 2 days, sir. So, this is now in indirect speech. Students ಅಂದ್ಬಿಟ್ಟು ಕೋಲನ್ ಹಾಕಿ ರಿಪೋರ್ಟೆಡ್ ಇದು ಡೈರೆಕ್ಟ್ ಸ್ಪೀಚ್ನಲ್ಲಿ ಇನ್ವರ್ಟೆಡ್ ಕಾಮರ್ಸ್ ಕೊಟ್ಟಿದ್ದೀವಿ. ಇಲ್ಲೂ ಇನ್ವರ್ಟೆಡ್ ಕಾಮರ್ಸ್ ಇದೆ. ಸ್ಟೂಡೆಂಟ್ಸ್ ಕೂಡ ಮತ್ತೆ ಅಂದರೆ 3 ಡೈಲಾಗ್ಸ್ ಇದೆ. ಈಗ ಮೊದಲನೇ ಡೈಲಾಗ್ನ ಇಂಡೈರೆಕ್ಟ್ ಸ್ಪೀಚಿಗೆ ತಂದಿದ್ದೀವಿ. ಸ್ಟೂಡೆಂಟ್ಸ್ ಏನು ಹೇಳ್ತಾ ಇದ್ದಾರೆ, ಥಿಯರಿ ಕ್ಲಾಸಸ್ ಆರ್ ನಾಟ್ ವೆರಿ ಯೂಸ್ಫುಲ್ ಸರ್ ಅಂತ ಪ್ರಿನ್ಸಿಪಾಲ್ಗೆ ಹೇಳ್ತಾ ಇದ್ದಾರೆ. ಸೊ ಥಿಯರಿ ಕ್ಲಾಸಸ್ ಆರ್ ನಾಟ್ ವೆರಿ ಯೂಸ್ಫುಲ್ ಅನ್ನೋದು ಒಂದು ಕಂಪ್ಲೇಂಟ್ ಆಗಿರೋದ್ರಿಂದ ಸ್ಟೂಡೆಂಟ್ಸ್ ಕಂಪ್ಲೇಂಟ್ ದ ಪ್ರಿನ್ಸಿಪಲ್. ಯಾರಿಗೆ ಕಂಪ್ಲೇಂಟ್ ಕೊಟ್ಟರು? ಪ್ರಿನ್ಸಿಪಲ್. ದ್ಯಾಟ್ ದ ಥಿಯರಿ ಕ್ಲಾಸಸ್ were not of any use. ಇಲ್ಲಿ ಆರ್ ಅಂತ ಯೂಸ್ ಮಾಡಿದ್ರೆ ಇಲ್ಲಿ ವರ್, ಯಾಕೆಂದರೆ ನಾವು ರಿಪೋರ್ಟೆಡ್ ಸ್ಪೀಚು ಸ್ಟೂಡೆಂಟ್ಸ್ ಕಂಪ್ಲೇಂಟ್ ಅನ್ನೋದು ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ಇಲ್ಲಿ ನಾವು ಪಾಸ್ಟ್ ಟೆನ್ಸೇ ಯೂಸ್ ಮಾಡಬೇಕು. ಇನ್ನೊಂದು ಸೆಂಟೆನ್ಸ್ ನೋಡೋಣ. ಈಗ ನಾವು ಈ ಸೆಂಟೆನ್ಸ್ನ ರಿಪೋರ್ಟೆಡ್ ಸ್ಪೀಚಿಗೆ ತಂದಿದ್ದೀವಿ. ದೆನ್ ಯು ಹೋಲ್ಡ್ ಸಮ್ ಕ್ವಿಜ್ ಪ್ರೋಗ್ರಾಮ್ಸ್. ಈ ದೆನ್ ಅನ್ನೋದು ಇಲ್ಲಿ ಇರೋದಿಲ್ಲ ನೋಡಿ. ಮತ್ತು ಹೋಲ್ಡ್ ಸಮ್ ಕ್ವಿಜ್ ಪ್ರೋಗ್ರಾಮ್ಸ್ ಅನ್ನೋದು ಯಾವ ಥರ ಇದೆ? ಇದೊಂದು ಸಜೆಷನ್ ಆಗಿದೆ. ಪ್ರಿನ್ಸಿಪಾಲ್ ಹೇಳ್ತಾ ಇದ್ದಾರೆ ಕ್ವಿಜ್ ಪ್ರೋಗ್ರಾಮ್ ಹಾಕ್ಕೊಳ್ಳಿ, ಯಾಕಂದರೆ ಸ್ಟೂಡೆಂಟ್ಸ್ಗೆ ರೆಗ್ಯುಲರ್ ಥಿಯರಿ ಕ್ಲಾಸಸ್ ಬೋರ್ ಆಗ್ತಾ ಇದೆ. ಸೊ ಆ ಥಿಯರಿನೇ ನಾವೇನಾದರೂ ಈ ಥರ ಮಾಡಿದ್ರೆ ಚೆನ್ನಾಗಿ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಪ್ರಿನ್ಸಿಪಾಲ್ ಸಜೆಷನ್ ಕೊಡ್ತಿದ್ದಾರೆ. ಸೊ ದ ಪ್ರಿನ್ಸಿಪಾಲ್ ಸಜೆಸ್ಟೆಡ್ ದೆಮ್ ಅಂದರೆ ಸ್ಟೂಡೆಂಟ್ಸ್ ಟು ಹೋಲ್ಡ್. ಇಲ್ಲಿ ಬರೀ ಹೋಲ್ಡ್ ಇದೆ, ದೆನ್ ಇದೆ, ಇಲ್ಲಿ ದೆನ್ ಇಲ್ಲ. ಟು ಹೋಲ್ಡ್ ಸಮ್ ಕ್ವಿಜ್ ಪ್ರೋಗ್ರಾಮ್ಸ್ ಆ್ಯಸ್ ಎ ಸಬ್ಸ್ಟಿಟ್ಯೂಟ್. ಈ ವರ್ಡ್ ಎಕ್ಸ್ಟ್ರಾ ಬಂದಿದೆ ನೋಡಿ, ಇಲ್ಲಿಲ್ಲ. ಈ ಸಬ್ಸ್ಟಿಟ್ಯೂಟ್ ಅನ್ನೋ ವರ್ಡ್ ಇಲ್ಲೆಲ್ಲೂ ಇಲ್ಲ. ಇಲ್ಲಿ ಇಮಿಡಿಯೇಟ್ಲಿ ಅಂತ ಇದೆ, ಇಲ್ಲಿ ಅಟ್ ಒನ್ಸ್ ಅಂತ ಇದೆ. ಸೊ ಇಮಿಡಿಯೇಟ್ಲಿ ಅನ್ನೋದನ್ನು ನಾವು ಡೈರೆಕ್ಟ್ ಸ್ಪೀಚಲ್ಲಿ ಯೂಸ್ ಮಾಡ್ಬೋದು, ಅಟ್ ಒನ್ಸ್ ಅನ್ನೋದನ್ನು ಇಂಡೈರೆಕ್ಟ್ ಸ್ಪೀಚಲ್ಲಿ ಯೂಸ್ ಮಾಡ್ಬೋದು. ಒನ್ ಮೋರ್ ಸೆಂಟೆನ್ಸ್. ಇಲ್ಲಿ ಲಾಸ್ಟ್ ಸೆಂಟೆನ್ಸ್ನ ನಾವು ಇದನ್ನು ಯೂಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ಸ್ಟೂಡೆಂಟ್ಸ್ ಏನು ರೆಸ್ಪಾಂಡ್ ಮಾಡಿದ್ರು? ಸ್ಟೂಡೆಂಟ್ಸ್ ಹೇಳಿದ್ರು, ಫಾರ್ ದಟ್ ದ ಸ್ಟೂಡೆಂಟ್ಸ್ ಅಗ್ರೀಡ್ ಟು ಕಂಡಕ್ಟ್. ಅಗ್ರೀಡ್ ಅಂದರೆ ಸಜೆಷನ್, ಪ್ರಿನ್ಸಿಪಾಲ್ ಕೊಟ್ಟಿರೋ ಸಜೆಷನ್ ಇವ್ರಿಗೆ ಇಷ್ಟ ಆಗಿದೆ. ದೇ ಅಗ್ರೀಡ್ ಟು ಕಂಡಕ್ಟ್ ಅ ಕ್ವಿಜ್ ಪ್ರೋಗ್ರಾಮ್
ಇನ್ 2 days. ಅಂದರೆ ವಿದಿನ್ 2 days ಅವರೊಂದು ಕ್ವಿಜ್ ಪ್ರೋಗ್ರಾಮ್ನ ಮಾಡ್ತಾ ಇದ್ದಾರೆ ಅಂತ ಅವರು ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಸೊ ದ ಕಂಪ್ಲೇಂಟ್ ಈಸ್ accepted. For watching this video, please wait for 2 more videos on reported speech. Thank you and all the best. Like, share, subscribe.